ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ವತಿಯಿಂದ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಶಾಸಕರ ಕಾರ್ಯಾಲಯದಲ್ಲಿ ಸಾರಥಿ ಯೋಜನೆಯಡಿ ವಾಹನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಚಳ್ಳಕೆರೆ ಜನಪ್ರಿಯ ಶಾಸಕರಾದ ಟಿ ರಘುಮೂರ್ತಿ, ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಹಾರುಗೆರೆ ಮಹೇಶ್ ಫಲಾನುಭವಿಗಳಿಗೆ ಸಾರಥಿ ಯೋಜನೆಯಡಿ ವಾಹನ ವಿತರಣೆ ಮಾಡಿದರು. ನಾವಿವತ್ತು ಸರ್ಕಾರಕ್ಕೆ ಅದರಲ್ಲೂ ವಿಶೇಷವಾಗಿ ನಾವಿವತ್ತು ಧನ್ಯವಾದಗಳು ತಿಳಿಸಬೇಕಾಗ್ತದೆ. ಸ್ವಾತಂತ್ರ್ಯ ಒಂದಿಷ್ಟು ವರ್ಷಗಳ ಮೇಲೆ ನಮ್ಮ ಒಂದು ಸಮುದಾಯಕ್ಕೆ ತನಕ ಒಂದು ಪ್ರತ್ಯೇಕ ನಿಗಮ ಸ್ಥಾಪನೆ ಆಗಿರೋದಿಲ್ಲ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಇವತ್ತಿನ ಏನು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮನ್ನ ಕಂಪನಿ ಆಕ್ಟ್ ಅಲ್ಲಿ ಡಿಸೆಂಬರ್ 21, 2023ಕ್ಕೆ ನಮ್ಮನ್ನು ಅಧಿಕೃತವಾಗಿ ಕಂಪನಿ ಆಕ್ಟ್ ಅಲ್ಲಿ ನಮ್ಮ ಒಂದು ನಿಗಮವನ್ನ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನ ದೆಹಲಿಯಲ್ಲಿ ರಿಜಿಸ್ಟರ್ ಆಗ್ತದೆ. ಡಿಸೆಂಬರ್ 21, 2023 ಡಿಸೆಂಬರ್ ಅಂದ್ರೆ ಸರ್ಕಾರ ಬಂದು 5-6 ತಿಂಗಳ ಮೇಲೆ ಅಧಿಕೃತವಾಗಿ ಈ ಸರ್ಕಾರ ಅಧಿಕೃತವಾಗಿ ನಮಗೆ ರಿಜಿಸ್ಟರ್ ಆಗಿರ್ತದೆ. ಮತ್ತು ಇದಕ್ಕೆ ಇವತ್ತು ಪರಿಪೂರ್ಣವಾಗಿ ನಾನು ಇವತ್ತು ಸಂದರ್ಭದಲ್ಲಿ ಇವತ್ತು ಚಿತ್ರದುರ್ಗ ಜಿಲ್ಲೆಯ ನಾಯಕರುಗಳು ಸಹ ನಾನು ಇವತ್ತು ಸಾಕಷ್ಟು ಸ್ಮರಿಸಬೇಕಾಗಿದೆ. ದಿವಂಗತ ಸುಧಾಕರ್ ಸಾಹೇಬ್ ಇರ್ಬೋದು, ಮತ್ತು ಇವತ್ತು ಇದೇನು ಈ ಕ್ಷೇತ್ರದ ಶಾಸಕರು, ಜನಪ್ರಿಯ ಶಾಸಕರು, ಸರಳ ಸಜ್ಜನಿಕೆಯ ಶಾಸಕರು. ಯಾಕಪ್ಪ ಅಂದ್ರೆ ಸರಳ ಸಜ್ಜನಿಕೆ ಅಂತ ಹೇಗೆ ಹೇಳ್ತೀವಿ ಅಂತಂದ್ರೆ, ನಮ್ಮ ಇವರು ರಘುಮೂರ್ತಿ ಸಾಹೇಬರು ನಮ್ಮಲ್ಲಿ ಒಂದು ಉಪಚುನಾವಣೆ ಇರ್ಬೋದು, ಹಲವಾರು ಸಂದರ್ಭಗಳಲ್ಲಿ ನಮ್ಮ ಒಂದು ತಾಲೂಕಿಗೆ ಬರ್ತಿರ್ತಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಟೋಲ್ಗೇಟ್ ಅಲ್ಲಿ ಪಾಸ್ ಆಗ್ಬೇಕಾದ್ರೆ ನಮ್ಮ ಹುಡುಗರು ಸಾಹೇಬ್ರನ್ನ ನಿಲ್ಲಿಸಿದೆ ಅಂತ ಹಂಗೆ ಕಳ್ಸಲ್ಲ. ಸೊ ಹಾಗಾಗಿ ಅಷ್ಟೊಂದು ಯಾರೇ ಒಂದು ಹುಡುಗರು ಕೈ ಅಡ್ಡ ಹಾಕಿದ್ರು ಸಹ ನಿಲ್ಲಿಸಿ ಒಂದು ಮಾತಾಡಿಸ್ತಕ್ಕಂಥ ಒಂದು ಸೌಜನ್ಯ ಅವರ ಒಂದು ದೊಡ್ಡ ಗುಣ. ನಿಜವಾಗಿ ಇವತ್ತು ಇವರೆಲ್ಲರ ಒಂದು ನಾಯಕರ ಒಂದು ಪರಿಶ್ರಮ ಇವತ್ತು ನಮಗೆ ನಿಗಮ ಸ್ಥಾಪನೆ ಆಗಿದೆ. ಮತ್ತು ನಮ್ಮ ಒಂದು ಸಮುದಾಯಕ್ಕೆ ಇವತ್ತು ಕಾರ್ಯಕ್ರಮಗಳು, ಇವತ್ತು ಗಂಗಾ ಕಲ್ಯಾಣ ಇರ್ಬೋದು, ನೇರ ಸಾಲ ಇರ್ಬೋದು, ಮತ್ತು ಸಾರಥಿ ಯೋಜನೆ ಮತ್ತು ಅರಿವು ಶೈಕ್ಷಣಿಕ ಅಂತ ಹೇಳಿದ್ರೆ ಕರ್ನಾಟಕ ಎಜುಕೇಶನ್ ಅಸೋಸಿಯೇಷನ್ ಅಂಡರ್ ಯಾರು ಎನ್ರೋಲ್ ಆಗಿರ್ತಾರೋ ಸಿಟಿ ಸಿಸ್ಟಮ್ ಮುಖಾಂತರ ಅವರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಮಾಡ್ತಕ್ಕಂಥ, ಮತ್ತು ಅದಲ್ಲದೆ ವಿದೇಶಿ ವ್ಯಾಸಂಗ ಮಾಡ್ತಕ್ಕಂಥ ಮಕ್ಕಳಿಗೆ ಪ್ರತಿ ವರ್ಷ 25 ಲಕ್ಷ ರೂಪಾಯಿಯನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಮ್ಮ ಒಂದು ನಿಗಮ. ಅದಾದ್ಮೇಲೆ ಈಗ ಇತ್ತೀಚಿನ ನಾವು ಅಧ್ಯಕ್ಷನಾಗಿ ಬಂದ ಮೇಲೆ ನಮ್ಮ ಒಂದು ನಿಗಮದಿಂದ ಒಂದು ಟ್ರ್ಯಾಕ್ಟರ್ನು ಸಹ ಕೊಡಬೇಕು ಅಂತ ಹೇಳಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಅದ್ರ ಜೊತೆಯಲ್ಲಿ ಹೊಲಿಗೆ ಯಂತ್ರಗಳಿರ್ಬೋದು, ಮತ್ತು ನಮ್ಮ ಒಂದು ವಿಶೇಷವಾಗಿ ನಮ್ಮ ಒಂದು ಸಮುದಾಯಕ್ಕೆ ಅನುಗುಣವಾಗಿ ನಮ್ಮ ಒಂದು ಕುರಿಗಾಯಿಗಳು ವಲಸೆ ಹೋದಂತಹ ಸಂದರ್ಭದಲ್ಲಿ ಈಗ ನಮ್ಮ ಕಡೆ ಎಲ್ಲ ಈ ತರೀಕೆರೆ, ಅಜ್ಜಂಪುರ, ಹುಣಸೂರು, ಆನೆಕಾಡು ಇಂಥ ಕಡೆಗೆಲ್ಲ ವಲಸೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಮರಿ ಸಾಗಾಟ ಮಾಡಬೇಕಾಗ್ಲಿ, ಅವರ ಒಂದು ಆಹಾರದ ಪದಾರ್ಥ, ಅವರ ಒಂದು ಹೊದಿಕೆಗಳನ್ನ ಸಾಗಾಟ ಮಾಡೋದಕ್ಕೆ ಈಗ ನಾವು ಟ್ಯಾಕ್ಸಿ ಕೊಟ್ಟರೆ ಅನುಕೂಲ, ಟ್ರ್ಯಾಕ್ಟರ್ ಕೊಡೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಸೆಕ್ರೆಟರಿಗಳನ್ನ ಒಂದು ಮನವೊಲಿಸಿ, ಮತ್ತು ಅಂದಿನ ನಮ್ಮ ಒಂದು ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಸಾಹೇಬ್ ಅವರು ಸಹ ನಾನು ಇವತ್ತು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಅವರು ಸಹ ಅದಕ್ಕೊಂದು ಒಪ್ಪಿಗೆಯನ್ನು ಕೊಟ್ಟು ನಮ್ಮ ಪರವಾಗಿ ಒಂದು ಅದಕ್ಕೂ 3 ಲಕ್ಷ ಸಹಾಯಧನ, 3 ಲಕ್ಷ ಸಹಾಯಧನ. ಮತ್ತು ಅದಾದ್ಮೇಲೆ ಒಂದು ಕುರಿಗಾಯಿಗಳಿಗೆ ಒಂದು ವಿಶೇಷವಾದ ಕಿಟ್ ಅನ್ನು ಕೊಡಬೇಕು ಅಂತ ಹೇಳಿ ನಾನು ಈಗಾಗಲೇ ಒಂದು ಪ್ರಸ್ತಾವನೆಯನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಮುಖ್ಯಮಂತ್ರಿಗಳಿದ್ದೀವಿ. ಈಗ ನಮ್ಮಲ್ಲಿ ಒಂದು ಶಲಾಕೆ, ಒಂದು ಮರಿ ತಡಿಬೇಕು, ಕುರಿ ತಡಿಬೇಕು ಸಂಜೆ ಆದ್ಮೇಲೆ ಒಂದು ಬಲೆ ಬೇಕಾಗ್ತದೆ, ಶಲಾಕೆಗಳು, ಆ ಒಂದು ಸಾಮಗ್ರಿಗಳು, ಒಂದು ಟಾರ್ಚು, ಒಂದು ರೈನ್ ಕೋಟು, ಮಳೆ ಬಂದಂತಹ ಸಂದರ್ಭದಲ್ಲಿ ಅವ್ರಿಗೆ ಆಗಲಿ ಅಂತ ಹೇಳಿ ಅದಂತ ಈಗಾಗಲೇ ನಾನು ಒಂದು ಮನವಿಯನ್ನ ನಾನು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದೇನೆ. ರಘುಮೂರ್ತಿ ಸಾಹೇಬ್ರನ್ನ ನಾನು ಕೇಳೋದಕ್ಕೆ ದಯಮಾಡಿ ನೀವು ಅದಕ್ಕೆ ನಮಗೆ ಕೈ ಜೋಡಿಸಿ ಮುಖ್ಯಮಂತ್ರಿಗಳ ಜೊತೆ ಬರುವಂತಹ ಸಂದರ್ಭದಲ್ಲಿ ನೀವು ಸಹ ನಮ್ಮ ಜೊತೆಗಿದ್ದು ಅದಂತ ಸರ್ಕಾರ ಮಟ್ಟದಿಂದ ಮಾಡುವಂತ ಅದಾಗಿರ್ಬೇಕು. ಮತ್ತು ಈಗ ನಮಗೆ ಸರಿ ಇನ್ನೊಂದೇನಾಗಿದೆ, ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೇನೆ. ನಮ್ಮಲ್ಲೀಗ 100ಕ್ಕೆ ಒಂದು 60% ಇವತ್ತಿಗೂ ಸಹ ಗೊತ್ತಟ್ಟಿಗಳಿಗೆ ರಸ್ತೆಗಳು ಮೊನ್ನೆ ಮಂಜಣ್ಣ ಕಾಂಟ್ರಾಕ್ಟ್ರು ಮೊನ್ನೆ ನಾವು ಒಂದು ಗೊತ್ತಟ್ಟಿ ಹೋಗಿದ್ವಲ್ಲ, ಯಾವ್ದು ಅದೇ ಅಲ್ಲ ಸರ್. ಈ ರೀತಿ ಈಗ ನಿಮ್ಮಲ್ಲಿ ನೋಡಿದಾಗ ಸಾಕಷ್ಟು ಆಗಿದೆ ಸರ್. ನಿಮ್ಮ ಒಂದು ಕ್ಷೇತ್ರ 100 ಲಕ್ಷ ಹಟ್ಟಿಗಳಿದಾವಲ್ಲ, ಎಲ್ಲ ನಮ್ಮ ಕ್ಷೇತ್ರದಾಗೆ ಸೊ ಆದ್ರಿಂದ ಸರ್ ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಇಲ್ಲಿ ಇರೋರು ಅನೇಕ ಜನ ಗೊತ್ತಿದೆಯಲ್ಲ ಗೊತ್ತಿಲ್ಲ, ನೀವು ಒಂದು ಉನ್ನತ ಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರಿಂದ ಅಂತಹ ಒಂದು ಸಂದರ್ಭದಲ್ಲಿ ಸರ್ ದಯಮಾಡಿ ನಮಗೆ ನಮ್ಮ ಒಂದು ನಿಗಮದಿಂದಲೇ ಒಂದು ರಸ್ತೆಗಳಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.